ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ ಕೂಡ ಸ್ನೇಹಿತರೆ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ವೀಕ್ಷಕರಿಗೆ ನನ್ನ ಆಂಟಿ ಒಂದು ಸೀಕ್ರೆಟ್ ಬ್ಯೂಟಿಫುಲ್ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಅವರ ರಿಸಲ್ಟ್ ನೋಡಿ ನಾನೇ ಶಾಕ್ ಆಗಿದ್ದೀನಿ. ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೀವು ಕೂಡ ಫಾಲೋ ಮಾಡಿದ್ರೆ ನೀವು ಕೂಡ ಆಶ್ಚರ್ಯಚಕಿತರಾಗಿಬಿಡ್ತೀರಾ. ಅಷ್ಟು ಯೂಸ್ಫುಲ್ ಆಗುವಂಥ ಟಿಪ್ಸು. ಏನಪ್ಪ ಅಂದರೆ ಆಂಟಿ ಏಜ್ ನೋಡಿ, ನಮ್ಮ ಆಂಟಿ ಏಜ್ 75 ಏಜಲ್ಲಿ ಇಷ್ಟು ಹೆಂಗಾಗಿ ಕಾಣಿಸುವಂಥ ಸೀಕ್ರೆಟ್ ಏನಪ್ಪ ಅಂದರೆ ತೋರಿಸ್ತೀನಿ. ಅವರ ಮುಖದ ಮೇಲೆ ಎಷ್ಟೆಲ್ಲ ಏಜ್ ಆದಮೇಲೆ ಎಲ್ಲ ಮುಖದ ಮೇಲೆ ಈ ಥರ ಇಳಿ ಬೀಳುವಂಥ ಸಮಸ್ಯೆ ಆಗುತ್ತೆ. ಹಾಗೆ ಮುಖದ ಮೇಲೆ ರಿಂಕಲ್ಸ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ತಡೆಗಟ್ಟಿಸ್ಕೋಬೋದು ಯಾವ ರೀತಿ ಅಂತ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ನಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಪಿಗ್ಮಿಟೇಷನ್ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ತೊಗೊಂಡ್ಬಿಡಿ ಸ್ನೇಹಿತರೆ. ಒಂದು ಅರ್ಧ ಗಾತ್ರದ ಈರುಳ್ಳಿ ಇದ್ದರೆ ಸಾಕು. ನಮ್ಮ ಮುಖದ ಮೇಲೆ ರಿಂಕಲ್ಸ್ ಆಗಲಿ ಮತ್ತು ಮುಖದ ಮೇಲೆ ಜಾಸ್ತಿ ಇಳಿ ಬೀಳುವಂಥ ಸಮಸ್ಯೆಯನ್ನು ತಡೆಗಟ್ಟುವಂಥದ್ದು ಈರುಳ್ಳಿಯಲ್ಲಿರುವಂಥ ಪವರು. ಅದು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ, ಅದು ನಮಗೆ ಯಾವ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಅಂತ ಅದು ಫುಲ್ ವಿಡಿಯೋ ನೋಡಿಕೊಂಡು ಹೋಗಿ. ನಾನು ಕೂಡ ನನ್ನ ಆಂಟಿಯ ಮುಖ ನೋಡಿ ಶಾಕ್ ಆದೆ. ಏನಪ್ಪ ಇಷ್ಟು ಏಜ್ ಆಗಿದ್ರೂ ಕೂಡ ಇಷ್ಟು ಹೆಂಗಾಗಿ ಕಾಣಿಸುವಂಥ ಸೀಕ್ರೆಟ್ ಏನಂತ ನಾನು ಕೂಡ ಅವ್ರ ಹತ್ರ ಕೇಳಿದೆ. ಅವರು ಕೂಡ ನನಗೆ ಶೇರ್ ಮಾಡಿದ್ರು. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಏಜ್ ಆಗ್ತಾ ಆಗ್ತಾ ಮುಖದ ಮೇಲೆ ಈ ಥರ ಸಮಸ್ಯೆ ಬರುವಂಥದ್ದು ಖಂಡಿತವಾಗಿ ನಾವು ಮುಖಕ್ಕೆ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡ್ಕೊಳ್ತೀವಿ, ಯಾವ ರೀತಿಯಾಗಿ ನಮ್ಮ ಮುಖ ಕೂಡ ಹೆಂಗಾಗಿ ಕಾಣಿಸುತ್ತೆ. ಇವಾಗ ಫಸ್ಟು ಈರುಳ್ಳಿ ನೋಡಿ, ಅರ್ಧದಷ್ಟು ಈರುಳ್ಳಿ ತುರ್ಕೊಂಡು ತೊಗೋಬೇಕು. ಫುಲ್ ಈರುಳ್ಳಿ ತುರ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಅಮ್ಮಂದಿರಾಗಲಿ ಆಂಟಿಂದಿರಾಗಲಿ ಮುಖವನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರಾ ಸ್ನೇಹಿತರೆ. ನಾನು ಕೂಡ ತುಂಬಾ ಶಾಕ್ ಆಗಿದ್ದೀನಿ. ಅವ್ರ ಮುಖ ನೋಡಿ ಏನೋ ಒಂಥರ ಹೀರೋಯಿನ್ ಥರ ಕಾಣಿಸ್ತಾ ಇದ್ದೀವಿ. ಮುಖ ನೋಡಿ ಶಾಕ್ ಆಗಿದ್ದೀನಿ. ಅಷ್ಟು ಚೆನ್ನಾಗಿ ಈ ಥರ ಮೇಂಟೆನೆನ್ಸ್ ಮಾಡ್ಕೋಬೋದು. ಇವಾಗ ನೋಡಿ ಈರುಳ್ಳಿ ತುರಿದಿರುವಂಥ ಈರುಳ್ಳಿ ಮತ್ತೊಂದು ಬೌಲಲ್ಲಿ ಈ ಥರ ಟೀ ಸೋಸುವಂಥದ್ರಲ್ಲಿ ನಾನು ಇವಾಗ ಈರುಳ್ಳಿ ರಸ ಬೇಕಾಗುವಂಥದ್ದು. ನಮಗೆ ಈರುಳ್ಳಿ ರಸ 1 ಸ್ಪೂನ್ ಇಲ್ಲದ್ರೆ 2 ಸ್ಪೂನಷ್ಟು ತೊಗೋಬೇಕು. ಈರುಳ್ಳಿ ರಸದಲ್ಲಿ ಅಷ್ಟು ಪವರ್ ಇರುವಂಥದ್ದು ಸ್ನೇಹಿತರೆ. ನಿಮ್ಮ ಮುಖದ ಮೇಲಿರುವಂಥ ನಮ್ಮ ಮುಖ ಇಳಿ ಬೀಳುವಂಥ ಸಮಸ್ಯೆಯನ್ನು ತಡೆಗಟ್ಟುವಂಥ ಪವರ್ ಇದರಲ್ಲಿ ಇರುವಂಥದ್ದು. ಯಾಕಂದರೆ ಈರುಳ್ಳಿ ಪವರ್ ತುಂಬಾ ಇರುವಂಥದ್ದು. ಹಾಗಾಗಿ ನಮ್ಮ ಮುಖದ ಮೇಲೆ ಈ ಥರ ರಿಂಕಲ್ಸ್ ಬೀಳುವಂಥ ಸಮಸ್ಯೆ ಇದ್ದರೆ ಇದನ್ನು ನಾವು ಯೂಸ್ಫುಲ್ಲಾಗಿ ಮಾಡ್ಕೋಬೋದು. ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ್ದೀನಿ ನೋಡಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೋದ್ರಿಂದ ಮುಖ ಟೈಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮುಖಕ್ಕೆ ನಾವು ಯಾವಾಗಾದರೂ ಕೂಡ ನಾವು ಕೊಬ್ಬರಿ ಎಣ್ಣೆ ಬಳಸೇ ಇರಲ್ಲ. ಹಾಗಾಗಿ ಈ ಥರ ಯೂಸ್ಫುಲ್ಲಾಗಿ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಯಾಕಪ್ಪ ಅಂದರೆ ಮುಖದ ಮನಸ್ಸು ನಮ್ಮ ಸಕ್ಕರೆಯನ್ನು ಅಪ್ಲೈ ಮಾಡಿದ್ವಿ ಅಂದರೆ ಮುಖ ಟೈಟ್ ಆಗ್ತದೆ ಸ್ನೇಹಿತರೆ. ಜಾಸ್ತಿ ಮುಖವನ್ನು ಇಳಿ ಬೀಳುವಂಥ ಸಮಸ್ಯೆಯನ್ನು ತಡೆಗಟ್ಟುವಂಥ ಈ ಪವರ್ ಇರುವಂಥದ್ದು ಸಕ್ಕರೆಯಲ್ಲಿ. ಮುಖದ ಮೇಲೆ ಸಕ್ಕರೆ ಕೂಡ ಸ್ಕ್ರಬ್ಬಿಂಗ್ ರೀತಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಇದನ್ನು ಕೂಡ ನಾವು ಯೂಸ್ ಮಾಡೋದ್ರಿಂದ ಮುಖದ ಮೇಲಿರುವಂಥ ಇಳಿ ಬೀಳುವಂಥ ಸಮಸ್ಯೆ, ಮುಖದ ಮೇಲೆ ರಿಂಕಲ್ಸ್ ಇವೆಲ್ಲ ಕೂಡ ತಡೆಗಟ್ಟಿಸ್ಕೋಬೋದು. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೊಂದು ಏನಪ್ಪ ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಮುಖದ ಮೇಲೆ ನೋಡಿ ಎಷ್ಟು ಟೈಟ್ನೆಸ್ ಅಂದರೆ ಮುಖದ ಮೇಲೆ ಎಷ್ಟು ನಾವು ಟೈಟಾಗಿಡುತ್ತೀವಲ್ವ ಅಷ್ಟು ಮುಖ ನಮಗೆ ಟೈಟಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ಅಕ್ಕಿ ಹಿಟ್ಟು ಎಷ್ಟು ಗಟ್ಟಿಯಾಗಿ ನೀರು ಹಾಕಿ ನೀವು ಏನಾದರೂ ಕಲಸೋದಕ್ಕೆ ಹೋದರೆ ಅದು ಎಷ್ಟು ಗಟ್ಟಿಯಾಗಿಬಿಡುತ್ತಲ್ವ, ಅದೇ ಇದರಲ್ಲಿ ನಾವು ಹಾಕಿ ಕಲಸಿದ್ದೀವಿ ಅಂದರೆ ಈ ಪೇಸ್ಟ್ ಪವರ್ಫುಲ್ಲಾಗಿ ರೆಡಿ ಆಗುತ್ತೆ. ಅದೇ ಪೇಸ್ಟು ನಮ್ಮ ಸ್ಕಿನ್ನಿಗೆ ನಾವೇನಾದರೂ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಏನಾಗುತ್ತೆ ಅಂದರೆ ಟೈಟ್ ಆಗುತ್ತೆ. ಟೈಟ್ ಆದರೆ ನಮಗೆ ಸ್ಕಿನ್ ಜಾಸ್ತಿ ಇಳಿ ಬೀಳುವಂಥ ಸಮಸ್ಯೆ ಬರಲ್ಲ. ಹಾಗಾಗಿ ಅಕ್ಕಿ ಹಿಟ್ಟು ತುಂಬಾ ಬೆಸ್ಟ್ ಅನ್ಬೋದು ಸ್ನೇಹಿತರೆ. ನೋಡಿ ನೀವು ಅಕ್ಕಿ ಹಿಟ್ಟಲ್ಲಿ ಎಷ್ಟು ಜಿಗಿ ಅಂಶ ಇರುತ್ತೆ ಅಂತ. ಬೇಗನೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ ಮೇಲೆ ಒಂಥರ ನೋಡಿ ಎಷ್ಟು ಮೆತ್ತಗೆ ಮಾಡೋದಕ್ಕೆ ಹೋದರೂ ಕೂಡ ಮೆತ್ತಗಾಗಲ್ಲ ಅದು. ನೋಡಿ ಅಷ್ಟು ಪವರ್ ಇರುವಂಥದ್ದು. ಹಾಗಾಗಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಇದರಲ್ಲಿ ಹಾಕಿ ಕಲಸಿದ್ದೀನಿ. ಆಮೇಲೆ ನಾನು ಹಾಕ್ತಾರಂಥದ್ದು ಅಲೆವರ ಬೆಸ್ಟ್ ಅನ್ನೋದು. ಯಾಕಂದರೆ ನೀವು ಫ್ರೆಶ್ ಆಗಿ ಅಲೆವರ ತೊಗೊಂಡ್ರು ಕೂಡ ನಡೆಯುತ್ತೆ. ಈ ಥರ ಇದ್ರೆ ಈ ಥರ ಕೂಡ ತೊಗೊಳ್ಳಿ. ಅಲೆವರ ಜೆಲ್ ತೊಗೊಂಡಿದ್ದೀನಿ ನಾನು. ಅದು ಕೂಡ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ. 75 ಏಜ್ ಇರುವಂಥ ಆಂಟಿ ನೀನು ನೋಡಿದ್ರೆ 25 ಏಜ್ ಎಷ್ಟು ಹೆಂಗಾಗಿ ಕಾಣಿಸ್ತಾ ಇರುವಂಥದ್ದು ನೋಡಿ ನಾನೇ ಶಾಕ್ ಆದೆ. ಅವಳ ಮಗಳ ಏಜಿನಷ್ಟು ಇದ್ದರೂ ಕೂಡ ಅವರಿಗೆ ಮಗಳಿದ್ದಾಳೆ ಅಂತ ಕೂಡ ಅನಿಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು ನೋಡಿ ನಾನು ಕೂಡ ಆಶ್ಚರ್ಯಪಟ್ಟಿದ್ದೀನಿ. ಹಾಗಾಗಿ ಅವ್ರ ಹತ್ರನೇ ಕೇಳಿಕೊಂಡು ನಿಮಗೂ ಕೂಡ ಇದು ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಈ ಪ್ಯಾಕ್ ರೆಡಿ ಆಯಿತು. ಸೇಮ್ ಒಂಥರ ನೋಡ್ತಾ ಇರ್ಬೋದು ಈ ಥರ ಜಲ್ಲಿಯಾಗಿ ಕಾಣಿಸುತ್ತೆ. ಇದೇ ಮುಖದ ಮೇಲೆ ಅಪ್ಲೈ ಮಾಡುವಾಗ ಒಂಥರ ಜೆಲ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ಫೀಲ್ ಆಗುತ್ತೆ. ಅದು ನಮ್ಮ ಮುಖದ ಮೇಲೆ ಏನು ಹಚ್ತಾ ಇದ್ದೀವಿ ಇಲ್ವ ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟ್ ಕ್ರೀಮ್ ರೆಡಿಯಾಗಿರುವಂಥದ್ದು. ಇವಾಗ ನನ್ನ ಕೈ ಮೇಲೆ ನಾನು ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಒಂದು 5 ನಿಮಿಷವರೆಗೂ ಕೂಡ ನೀವು ಈ ಥರ ಮಸಾಜ್
ಕೊಟ್ಕೊಂಡು ಆಮೇಲೆ ನೀವೇನು ಮಾಡಿದರೆ ಮುಖ ವಾಶ್ ಮಾಡ್ಕೊಂಡ್ಬಿಡಿ. ಮುಖ ವಾಶ್ ಮಾಡ್ಕೊಂಡ್ವಿ ಅಂದರೆ ಇದನ್ನು ನೀವು ವಾರದಲ್ಲಿ ಒಂದು 3-4 ಸರ್ತಿ ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಮುಖ ಟೈಟ್ನೆಸ್ ಆಗುತ್ತೆ ಸ್ನೇಹಿತರೆ, ಟೈಟ್ ಆಗ್ತಾ ಹೋಗುತ್ತೆ. ಹಾಗೆ ಟೈಟ್ ಆ್ಯಂಡ್ ಬ್ರೈಟ್ ಆಗುತ್ತೆ, ಪಿಗ್ಮಿಟೇಷನ್ ರಿಮೂವ್ ಆಗುತ್ತೆ. ಹಾಗೆ ಇದನ್ನು ನಮ್ಮ ಮುಖದ ಮೇಲಾಗಲಿ ಕೈಗಳ ಮೇಲಾಗಲಿ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಚೆನ್ನಾಗಿ ಅಪ್ಲೈ ಮಾಡಿ ಕೈ ವಾಶ್ ಮಾಡಿದ್ದೀನಿ. ಬ್ರೈಟ್ನೆಸ್ ಕೂಡ ನೋಡ್ಬೋದು ಕೈದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುವಂಥದ್ದು. ಹಾಗೆ ನಮ್ಮ ಸ್ಕಿನ್ ಕೂಡ ಬ್ರೈಟ್ ಆ್ಯಂಡ್ ವೈಟ್ ಆಗುತ್ತೆ, ಮುಖ ಕೂಡ ಟೈಟ್ ಆಗುತ್ತೆ. ಇದನ್ನು ನೀವು ಫಾಲೋ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಸಿಗ್ತಾ ಹೋದರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅಮ್ಮಂದಿರಿಗೆ ಆಂಟಿದರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇದು ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.